ಎಸ್, ಈಗಾಗಲೇ ಏನು ಈ ಒಂದು ತನಿಖೆಯ ಅನ್ವಯವಾಗಿ ಸದ್ಯದ ಮಟ್ಟಿಗೆ ಮಹಿಳಾ ಆಯೋಗಕ್ಕೆ ಸಾಕಷ್ಟು ದೂರುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅದೇ ರೀತಿಯಾಗಿ ಸುಮೋಟ ಕೇಸ್ಗಳನ್ನು ಕೂಡ ಈಗ ದಾಖಲು ಮಾಡಲಾಗಿದೆ. ಈಗ ಮಹಿಳಾ ಆಯೋಗಕ್ಕೆ ವಕೀಲ ನರೇಶ್ ಅವರು ಕೂಡ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಈಗ ನಮ್ಮ ಜೊತೆ ವಕೀಲ ನರೇಶ್ ಅವರು ಕೂಡ ಇದ್ದಾರೆ. ಸರ್, ದೂರಿನಲ್ಲಿ ಏನಿದೆ ಸರ್? ನಾನು ರಜಾ ಮಹಿಳಾ ಆಯೋಗಕ್ಕೆ ಇವ್ರನ್ನ ಕಾಗ್ನಿಸಬಲ್ ಅಫೆನ್ಸ್ ತಗೊಂಡು ಇವ್ರನ್ನ ಡಿಸ್ಮಿಸ್ ಮಾಡೋದಕ್ಕೆ ರೆಕಮೆಂಡೇಶನ್ ಮಾಡಬೇಕು ಅಂತಾನೆ ಬರ್ದಿದ್ದೀನಿ. ಮತ್ತೆ ಆ ವಿಡಿಯೋದಲ್ಲಿ ಬಂದಿರೋರು ಯಾವ ಮಹಿಳೆಯರು ಗೊತ್ತಾಗಬೇಕು. ಕಂಪ್ಲೇಂಟ್ ಕೊಟ್ಟಿರೋರು ಆಗಿದಾರಾ, ಅಥವಾ ರಾಮಚಂದ್ರ ರಾವ್ ಅವರೇ ಹನಿ ಟ್ರಾಪ್ ಆಗಿದಾರಾ, ಅಥವಾ ಕಂಪ್ಲೇಂಟ್ ಕೊಟ್ಟಿರೋರಿಗೆ ಇವರ ಪವರ್ನ ಮಿಸ್ಯೂಸ್ ಮಾಡ್ಕೊಂಡು ತುಂಬಾ ಮಹಿಳೆಯರನ್ನ ಮಿಸ್ಯೂಸ್ ಮಾಡ್ಕೊಂಡಿದಾರಾ? ಏನಕ್ಕೆ ಈ ಕಂಪ್ಲೇಂಟ್ ಕೊಟ್ಟಿರೋದಂದ್ರೆ, ಇದು DGP ಆಫೀಸ್, ಇದು ಗೌರ್ಮೆಂಟ್ ಆಫೀಸ್. ನಾವು ಸಾಮಾನ್ಯ ಜನರು ತೆರಿಗೆ ಕೊಟ್ಟಿರೋ ಆಫೀಸಲ್ಲಿ ಆಗಿರೋದು ಇದು. ಇದು ಪರ್ಸನಲ್ ವಿಷಯ ಅಲ್ಲ, ಇದು ಅವ್ರದ್ದು ಪರ್ಸನಲ್ ವಿಷಯ ಆಗಿರೋ ರೂಮ್ ಅಲ್ಲಿ ಅವ್ರದ್ದು ರೊಮ್ಯಾನ್ಸ್ ಮಾಡ್ಬೇಕಾಗಿತ್ತು. ಇಂಡಿಯನ್ ಫ್ಲಾಗ್ ನ ಹಿಂದೆ ಇಟ್ಕೊಂಡಲ್ಲ ರೊಮ್ಯಾನ್ಸ್ ಮಾಡೋದು ಅವರು. ಅದು ಹೈಯರ್ ಆಫೀಸರ್ DGP ಅಂತವ್ರು ಹಿಂಗ್ ಮಾಡ್ರೆ, ಇವ್ರು ಸಬಾರ್ಡಿನೇಟ್ SI ಗಳು ಇವಾಗ ತಾನೇ ರಿಕ್ರೂಟ್ ಆಗಿರ್ತಾರೆ. ಅವರೆಲ್ಲ ಏನ್ ಕಲಿತಾರೆ ಇವ್ರನ್ನ ನೋಡ್ಬಿಟ್ಟು ಇವರೆಲ್ಲ? ಅದು ಅಲ್ಲದೆ ಈ ಮಹಾಶಯ DGP ಪೊಲೀಸಿಂಗ್ ಟ್ರೈನಿಂಗ್ ಏನೋ ಆಗಿದ್ರು. ಇಂಥವ್ರೆಲ್ಲ ಟ್ರೈನಿಂಗ್ ಕೊಟ್ರೆ ನಮ್ ಸೊಸೈಟಿಗೆ ಎಂತ ಪೊಲೀಸ್ಗಳು ಬರ್ತಾರೆ? ಸರ್, ಅದೇ ಈಗ 8 ವರ್ಷ ಹಳೇದು, 4 ವರ್ಷ ಹಳೇದು ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ದೂರಿನಲ್ಲಿ ಏನಾದ್ರು ಉಲ್ಲೇಖವನ್ನು ಮಾಡಿದ್ದೀರಾ, ಇದನ್ನ ತನಿಖೆ ಮಾಡ್ಬೇಕು ಅಂತ ಹೇಳಿ? ಅದನ್ನ ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂದ್ ಕಡೆ ಒಂದು ಸ್ಟೇಟ್ಮೆಂಟ್ ಅಂತ ಕೊಡ್ತಾರೆ. ಇದೇ ಗೃಹ ಮಂತ್ರಿ ಮನೆ ಹತ್ರ ಇವರು 8 ವರ್ಷದ ಹಿಂದೆ ಆಗಿರೋದಂತಾರೆ. 8 ವರ್ಷದ ಹಿಂದೆ ಆಗಿದ್ರೆ ಬೆಳಗಾಮಲ್ಲಿ ಅವರು IG ಆಗಿದ್ರು. IG ಆಗಿರೋ ಟೈಮಲ್ಲಿ ಮಿಸ್ಯೂಸ್ ಆಫ್ ದ ಪವರ್ ಆಗಿರೋದಲ್ಲ ಇವ್ರದ್ದು. ಹಂಗಾಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆ ಸಂತ್ರಸ್ತ ಮಹಿಳೆ ಯಾರು ಅಂತ ಗೊತ್ತಾಗಬೇಕು, ಅವ್ರಿಗೆ ಪ್ರೊಟೆಕ್ಷನ್ ಸಿಗ್ಬೇಕು, ಡಿಸ್ಮಿಸಲ್ ಆಗ್ಲೇಬೇಕು ರಾಮಚಂದ್ರ ರಾವ್ ಅವರು. ಈಗ ಒಬ್ಬ ಮಹಿಳೆ ಹೋಗ್ತಾರೆ ಅಂದ್ರೆ ನನಗೆ ನ್ಯಾಯ ಬೇಕು ಅಂತ ಹೇಳಿ ಅಲ್ಲಿಗೆ ಹೋಗುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ವರ್ತನೆಗಳು ನಡೀತಾ ಇದೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಅಂದ್ರೆ ಪೊಲೀಸ್ ಇಲಾಖೆಗೂ ಕೂಡ ಸಾಕಷ್ಟು ಮುಜುಗರ ತರುವಂತಹ ವಿಚಾರ ಆಗಿದೆ. ನನಗೆ ಮನ್ಸಿಗೆ ಬೇಜಾರಾಗಿದೆ ಅದೇ ಸರ್. ಒಂದು ಯಾವ್ದೇ ಮಹಿಳೆಗೆ ಅವಳಿಗೆ ಏನಾಗಿರುತ್ತೆ ಗೊತ್ತಿರೋದಿಲ್ಲ. ಸ್ಟೇಷನ್ಗೆ ಹೋಗಿರ್ತಾರೆ, ಸ್ಟೇಷನ್ ಕಂಪ್ಲೇಂಟ್ ತಗೊಂಡಿರಲ್ವಾ, ಅಥವಾ ಅವ್ರಿಗೆ ನ್ಯಾಯ ಸಿಕ್ಕಿರಲ್ಲ. ಈ ತರ ಹಿರಿಯ ಅಧಿಕಾರಿನ ಭೇಟಿ ಮಾಡಕ್ ಬಂದಿರ್ತಾರೆ ಇವರು. ಅಂತ ಟೈಮಲ್ಲಿ ನಾನ್ ತಿಳಿದು ಪಟ್ಟಂಗೆ ಆ ಮಹಿಳೆ ಯಾರೋ ಡಿವೋರ್ಸ್ ಕೇಸ್ಗೆಗೋಸ್ಕರ ಬಂದಿರೋದು ಬೆಳಗಾಮಲ್ಲಿ. ಆ ಹುಡುಗಿನ ಈ ಅಪ್ಪ ಕೌನ್ಸಿಲಿಂಗ್ ಮಾಡಿ ಸಂಸಾರನ ಸರಿ ಮಾಡೋದ್ ಬಿಟ್ಟು ಈ ಅಪ್ಪನೇ ಪಟಾಯಿಸ್ಕೊಂಡು ಹಾಲ್ಕೋವ ಮುದ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ರೆ ಏನು ಇದು ಮುಜುಗರ ಅಲ್ಲ ಸರ್? ಇದು ರಾಜ್ಯ ಸರ್ಕಾರ ಇದೇ ರಣ್ಯರಾವ್ ಗೋಲ್ಡ್ ಪ್ರಕರಣದಲ್ಲಿ ಅವ್ರ ಮಗಳು ಸ್ಮಗ್ಲಿಂಗ್ ಮಾಡ್ತಾಳೆ. ಅವಾಗೆ ಡಿಸ್ಮಿಸ್ ಮಾಡ್ಬೇಕಾಗಿತ್ತು. ಕಡ್ಡಾಯ ರಜೆಯಲ್ಲಿ ಕಳ್ಸೋದಲ್ಲ, ನಮ್ಮಂತ ಪ್ರಜೆಗಳ ದುಡ್ಡಲ್ಲಿ ಅವ್ರಿಗೆ ಸಂಬಳ ಕೊಡೋದಲ್ಲ. ಅವಾಗೆ ಡಿಸ್ಮಿಸ್ ಮಾಡ್ಬೇಕಾಗಿತ್ತು. ಅಟ್ಲೀಸ್ಟ್ ಇವಾಗರು ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು, ಮುಖ್ಯ ಕಾರ್ಯದರ್ಶಿ ಯಾರಿದ್ದಾರೆ ಶಾಲಿನಿ ರಜನೀಶ್ ಅವರು ಎಚ್ಚೆತ್ಕೊಂಡು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ, ಹೋಮ್ ಮಿನಿಸ್ಟರ್ಗೆಲ್ಲ ಲೆಟರ್ ಬರೆದು ಡಿಸ್ಮಿಸ್ ಮಾಡ್ಲೇಬೇಕು ಇವ್ರನ್ನ. ಸರ್, ಆ ಯುವತಿ ಆ ಮಹಿಳೆ ಏನಿದ್ದಾರೆ ಅವರನ್ನ ಸಂಪರ್ಕ ಮಾಡೋ ಪ್ರಯತ್ನ ಏನಾದ್ರು ಮಾಡ್ತೀರಾ, ಎಲ್ಲ ಮಾಡಿದ್ರ ಹೇಗೆ? ಸರ್ ಮಾಡಿದ್ದಾರೆ, ಅವರು ಸಂಪರ್ಕಕ್ಕೆ ಸಿಗ್ತಲ್ಲ ಸರ್. ಅವ್ರು ಏನ್ ಹೇಳ್ತಾರೆ, ಅವ್ರಿಗೆ ಈ ವಿಡಿಯೋ ಆಗಿರೋದೇ ಗೊತ್ತಿಲ್ಲ ಅಂತ ಹೇಳ್ತಾ ಇದಾರೆ ಅವರು. ಮಾಹಿತಿಗಳ ಪ್ರಕಾರ, ನನಗೆ ಮಾಹಿತಿಗಳ ಪ್ರಕಾರ ನಾನು ಯಾರು ಮಾತಾಡಿದಾರೆ ಆ ಅಮ್ಮ ಲೆಕ್ಚರರ್ ಧಾರವಾಡದಲ್ಲಿ ಇದ್ರು ಸರ್. ಎಸ್, ಇದು ವಕೀಲ ನರೇಶ್ ಅವರ ಹೇಳಿಕೆ ಆಗಿರುವಂತದ್ದು. ಅಂದ್ರೆ ಈ ರೀತಿಯಾಗಿ ಅಸಭ್ಯವಾಗಿ ವರ್ತನೆಯನ್ನ ಮಾಡ್ತಾರೆ. ಸರ್ಕಾರಿ ಕಚೇರಿ ಏನೋ ಇವರ ಖಾಸಗಿ ಕೋಣೆ ಅಲ್ಲ ಅಂತ ಹೇಳಿ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಇದು ಸಹಜವಾಗಿ ಎಲ್ಲರಿಗೂ ಆಗುವಂತಹ ಒಂದು ಆಕ್ರೋಶ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಪ್ರತಿಯೊಬ್ಬ ಬಡವ ಕೂಡ ಟ್ಯಾಕ್ಸ್ ಅನ್ನ ಕಟ್ತಾನೆ, ನಿಯತ್ತಾಗಿ ಟ್ಯಾಕ್ಸ್ ಅನ್ನು ಕಟ್ತಾನೆ. ಅಂತಹ ಟ್ಯಾಕ್ಸ್ ನಲ್ಲಿ ಬದುಕ್ತಾ ಇರುವಂತಹ ಕೆಲ ಈ ಒಂದು ವ್ಯಕ್ತಿಗಳೆಂದರೆ ಇದನ್ನ ದುರುಪಯೋಗ ಪಡಿಸಿಕೊಳ್ಳದೆ ಜನರಿಗೆ ಯಾವ ರೀತಿ ಮಾಹಿತಿಯನ್ನು ಕೊಡಬೇಕು, ಜನರಿಗೆ ಯಾವ ರೀತಿ ರಕ್ಷಣೆಯನ್ನ ಮಾಡಬೇಕು, ಅಂತಹ ಕೆಲಸವನ್ನ ಮಾಡಬೇಕೆ ಹೊರತು ಈ ರೀತಿಯಾಗಿ ಬೇರೆ ರೀತಿಯಾದಂತ ಅಂದ್ರೆ ಖಾಸಗಿತನವನ್ನ ತನ್ನ ಸರ್ಕಾರಿ ಕಚೇರಿಯಲ್ಲಿ ಮಾಡೋದು ಎಷ್ಟು ಸರಿ ಅಂತ ಹೇಳಿ ಸಾಕಷ್ಟು ಜನರ ಆಕ್ರೋಶಕ್ಕೆ ಗುರಿ ಆಗ್ತಾ ಇರುವಂತದ್ದು. ಈಗ ಸದ್ಯ ಮಹಿಳಾ ಆಯೋಗಕ್ಕೆ ದೂರನ್ನು ಕೊಡಲಾಗಿದೆ ಮತ್ತು ಇದರ ಬಗ್ಗೆ ಸುಮೋಟೋ ಪ್ರಕರಣ ದಾಖಲಾಗಲೇಬೇಕಾಗುತ್ತೆ. ಯಾಕಂದ್ರೆ ಅದು ಸರ್ಕಾರಿ ಜಾಗದಲ್ಲಿ ಏನ್ ಮಾಡಬೇಕು ಅದನ್ನೇ ಮಾಡಬೇಕು ಹೊರತು ಬೇರೆ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅನುಮತಿ ಕೂಡ ಇಲ್ಲ. ಹೀಗಾಗಿ ಅಲ್ಲಿ ಆಗಿರುವಂತಹ ಒಂದು ವೃತ್ತಾಂತ ಏನಿದೆ, ಆ ವೃತ್ತಾಂತದ ಬಗ್ಗೆ ಪೊಲೀಸ್ ಇಲಾಖೆ ಸುಮೋಟೋ ಕೇಸನ್ನ ದಾಖಲು ಮಾಡಿ ಅದರ ಸ್ಪಷ್ಟನೆಯನ್ನ ಕೊಡಬೇಕಾಗುತ್ತೆ. ಮತ್ತೆ ಇನ್ನೊಂದು ಕಡೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಯಲ್ಲಿ ಇದರ ಬಗ್ಗೆ ಕ್ಲಿಯರ್ ಆಗಿ ಅವರು ಒಂದು ಹೇಳಿಕೆಯನ್ನ ಕೊಡ್ಬೇಕಾಗುತ್ತೆ. ಈಗ ಒಂದು ಬಾರಿ AI ಅಂತಾರೆ, ಇನ್ನೊಂದ್ಸಲ 8 ವರ್ಷದ ಹಿಂದೆ ಆಗಿದ್ದು ಅಂತಾರೆ. ಹಾಗಾದ್ರೆ 8 ವರ್ಷದ ಹಿಂದೆ ಆಗಿರುವಂತದ್ದು ಘಟನೆ ಆಗಿರುತ್ತೆ. ಅದು ಕೂಡ ಸರ್ಕಾರಿ ಕಚೇರಿಯಲ್ಲಿ ಆಗಿದೆ, ವಿತ್ ಯೂನಿಫಾರ್ಮ್ ಆಗಿರುವಂತದ್ದು. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗಬೇಕು, ಅಲ್ಲಿ ತಕ್ಕ ಶಾಸ್ತಿ ಆಗಬೇಕು. ಶಿಸ್ತು ಕ್ರಮವನ್ನ ಈಗಾಗಲೇ ಅಮಾನತು ಮಾಡುವಂತಹ ಮುಖಾಂತರ ತೆಗೆದುಕೊಂಡ್ರೆ ಸಾಲದಿಲ್ಲ. ಅದಕ್ಕೆ ಬೇಕಾದಂತಹ ಅಂದ್ರೆ ರೂಲ್ ನಂಬರ್ 7 ಆಗಿರಬಹುದು, ಮತ್ತೆ ಇನ್ನಿತರ ಏನಿದೆ ಆ ಒಂದು ವಿಚಾರವಾಗಿ ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗಿದ್ರೆ ಯಾವ ರೀತಿ ಅವರಿಗೆ ಶಿಕ್ಷಿಸಬಹುದು, ಆ ರೀತಿಯಾದಂತಹ ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳಿ ಜನರು ಕೂಡ ಆಗ್ರಹವನ್ನ ಮಾಡ್ತಾ ಇರುವಂತದ್ದು.
ಎಸ್, ಈಗಾಗಲೇ ಏನು ಈ ಒಂದು ತನಿಖೆಯ ಅನ್ವಯವಾಗಿ ಸದ್ಯದ ಮಟ್ಟಿಗೆ ಮಹಿಳಾ ಆಯೋಗಕ್ಕೆ ಸಾಕಷ್ಟು ದೂರುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅದೇ ರೀತಿಯಾಗಿ ಸುಮೋಟ ಕೇಸ್ಗಳನ್ನು ಕೂಡ ಈಗ ದಾಖಲು ಮಾಡಲಾಗಿದೆ. ಈಗ ಮಹಿಳಾ ಆಯೋಗಕ್ಕೆ ವಕೀಲ ನರೇಶ್ ಅವರು ಕೂಡ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಈಗ ನಮ್ಮ ಜೊತೆ ವಕೀಲ ನರೇಶ್ ಅವರು ಕೂಡ ಇದ್ದಾರೆ. ಸರ್, ದೂರಿನಲ್ಲಿ ಏನಿದೆ ಸರ್? ನಾನು ರಜಾ ಮಹಿಳಾ ಆಯೋಗಕ್ಕೆ ಇವ್ರನ್ನ ಕಾಗ್ನಿಸಬಲ್ ಅಫೆನ್ಸ್ ತಗೊಂಡು ಇವ್ರನ್ನ ಡಿಸ್ಮಿಸ್ ಮಾಡೋದಕ್ಕೆ ರೆಕಮೆಂಡೇಶನ್ ಮಾಡಬೇಕು ಅಂತಾನೆ ಬರ್ದಿದ್ದೀನಿ. ಮತ್ತೆ ಆ ವಿಡಿಯೋದಲ್ಲಿ ಬಂದಿರೋರು ಯಾವ ಮಹಿಳೆಯರು ಗೊತ್ತಾಗಬೇಕು. ಕಂಪ್ಲೇಂಟ್ ಕೊಟ್ಟಿರೋರು ಆಗಿದಾರಾ, ಅಥವಾ ರಾಮಚಂದ್ರ ರಾವ್ ಅವರೇ ಹನಿ ಟ್ರಾಪ್ ಆಗಿದಾರಾ, ಅಥವಾ ಕಂಪ್ಲೇಂಟ್ ಕೊಟ್ಟಿರೋರಿಗೆ ಇವರ ಪವರ್ನ ಮಿಸ್ಯೂಸ್ ಮಾಡ್ಕೊಂಡು ತುಂಬಾ ಮಹಿಳೆಯರನ್ನ ಮಿಸ್ಯೂಸ್ ಮಾಡ್ಕೊಂಡಿದಾರಾ? ಏನಕ್ಕೆ ಈ ಕಂಪ್ಲೇಂಟ್ ಕೊಟ್ಟಿರೋದಂದ್ರೆ, ಇದು DGP ಆಫೀಸ್, ಇದು ಗೌರ್ಮೆಂಟ್ ಆಫೀಸ್. ನಾವು ಸಾಮಾನ್ಯ ಜನರು ತೆರಿಗೆ ಕೊಟ್ಟಿರೋ ಆಫೀಸಲ್ಲಿ ಆಗಿರೋದು ಇದು ಪರ್ಸನಲ್ ವಿಷಯ ಅಲ್ಲ. ಇದು ಅವ್ರದ್ದು ಪರ್ಸನಲ್ ವಿಷಯ ಆಗಿರೋ ರೂಮ್ ಅಲ್ಲಿ ಅವ್ರದ್ದು ರೊಮ್ಯಾನ್ಸ್ ಮಾಡ್ಬೇಕಾಗಿತ್ತು. ಇಂಡಿಯನ್ ಫ್ಲಾಗ್ ನ ಹಿಂದೆ ಇಟ್ಕೊಂಡಲ್ಲ ರೊಮ್ಯಾನ್ಸ್ ಮಾಡೋದು ಅವರು. ಅದು ಹೈಯರ್ ಆಫೀಸರ್ DGP ಅಂತವ್ರು ಹಿಂಗ್ ಮಾಡ್ರೆ, ಇವ್ರು ಸಬಾರ್ಡಿನೇಟ್ SI ಗಳು ಇವಾಗ ತಾನೇ ರಿಕ್ರೂಟ್ ಆಗಿರ್ತಾರೆ. ಅವರೆಲ್ಲ ಏನ್ ಕಲಿತಾರೆ ಇವ್ರನ್ನ ನೋಡ್ಬಿಟ್ಟು ಇವರೆಲ್ಲ? ಅದು ಅಲ್ಲದೆ ಈ ಮಹಾಶಯ DGP ಪೊಲೀಸಿಂಗ್ ಟ್ರೈನಿಂಗ್ ಏನೋ ಆಗಿದ್ರು. ಇಂಥವ್ರೆಲ್ಲ ಟ್ರೈನಿಂಗ್ ಕೊಟ್ರೆ ನಮ್ ಸೊಸೈಟಿಗೆ ಎಂತ ಪೊಲೀಸ್ಗಳು ಬರ್ತಾರೆ? ಸರ್, ಅದೇ ಈಗ 8 ವರ್ಷ ಹಳೇದು, 4 ವರ್ಷ ಹಳೇದು ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ದೂರಿನಲ್ಲಿ ಏನಾದ್ರು ಉಲ್ಲೇಖವನ್ನು ಮಾಡಿದ್ದೀರಾ, ಇದನ್ನ ತನಿಖೆ ಮಾಡ್ಬೇಕು ಅಂತ ಹೇಳಿ? ಅದನ್ನ ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂದ್ ಕಡೆ ಒಂದು ಸ್ಟೇಟ್ಮೆಂಟ್ ಅಂತ ಕೊಡ್ತಾರೆ. ಇದೇ ಗೃಹ ಮಂತ್ರಿ ಮನೆ ಹತ್ರ ಇವರು 8 ವರ್ಷದ ಹಿಂದೆ ಆಗಿರೋದಂತಾರೆ. 8 ವರ್ಷದ ಹಿಂದೆ ಆಗಿದ್ರೆ ಬೆಳಗಾಮಲ್ಲಿ ಅವರು IG ಆಗಿದ್ರು. IG ಆಗಿರೋ ಟೈಮಲ್ಲಿ ಮಿಸ್ಯೂಸ್ ಆಫ್ ದ ಪವರ್ ಆಗಿರೋದಲ್ಲ ಇವ್ರದ್ದು. ಹಂಗಾಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆ ಸಂತ್ರಸ್ತ ಮಹಿಳೆ ಯಾರು ಅಂತ ಗೊತ್ತಾಗಬೇಕು, ಅವ್ರಿಗೆ ಪ್ರೊಟೆಕ್ಷನ್ ಸಿಗ್ಬೇಕು, ಡಿಸ್ಮಿಸಲ್ ಆಗ್ಲೇಬೇಕು ರಾಮಚಂದ್ರ ರಾವ್ ಅವರು. ಎಸ್, ಈಗ ಒಬ್ಬ ಮಹಿಳೆ ಹೋಗ್ತಾರೆ ಅಂದ್ರೆ ನನಗೆ ನ್ಯಾಯ ಬೇಕು ಅಂತ ಹೇಳಿ ಅಲ್ಲಿಗೆ ಹೋಗುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ವರ್ತನೆಗಳು ನಡೀತಾ ಇದೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಅಂದ್ರೆ ಪೊಲೀಸ್ ಇಲಾಖೆಗೂ ಕೂಡ ಸಾಕಷ್ಟು ಮುಜುಗರ ತರುವಂತಹ ವಿಚಾರ ಆಗಿದೆ. ನನಗೆ ಮನ್ಸಿಗೆ ಬೇಜಾರಾಗಿದೆ ಅದೇ ಸರ್. ಒಂದು ಯಾವ್ದೇ ಮಹಿಳೆಗೆ ಅವಳಿಗೆ ಏನಾಗಿರುತ್ತೆ ಗೊತ್ತಿರೋದಿಲ್ಲ. ಸ್ಟೇಷನ್ಗೆ ಹೋಗಿರ್ತಾರೆ, ಸ್ಟೇಷನ್ ಕಂಪ್ಲೇಂಟ್ ತಗೊಂಡಿರಲ್ವಾ, ಅಥವಾ ಅವ್ರಿಗೆ ನ್ಯಾಯ ಸಿಕ್ಕಿರಲ್ಲ. ಈ ತರ ಹಿರಿಯ ಅಧಿಕಾರಿನ ಭೇಟಿ ಮಾಡಕ್ ಬಂದಿರ್ತಾರೆ ಇವರು. ಅಂತ ಟೈಮಲ್ಲಿ ನಾನ್ ತಿಳಿದು ಪಟ್ಟಂಗೆ ಆ ಮಹಿಳೆ ಯಾರೋ ಡಿವೋರ್ಸ್ ಕೇಸ್ಗೆಗೋಸ್ಕರ ಬಂದಿರೋದು ಬೆಳಗಾಮಲ್ಲಿ. ಆ ಹುಡುಗಿನ ಈ ಅಪ್ಪ ಕೌನ್ಸಿಲಿಂಗ್ ಮಾಡಿ ಸಂಸಾರನ ಸರಿ ಮಾಡೋದ್ ಬಿಟ್ಟು ಈ ಅಪ್ಪನೇ ಪಟಾಯಿಸ್ಕೊಂಡು ಹಾಲ್ಕೋವ ಮುದ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ರೆ ಏನು ಇದು ಮುಜುಗರ ಅಲ್ಲ ಸರ್? ಇದು ರಾಜ್ಯ ಸರ್ಕಾರ ಇದೇ ರಣ್ಯರಾವ್ ಗೋಲ್ಡ್ ಪ್ರಕರಣದಲ್ಲಿ ಅವ್ರ ಮಗಳು ಸ್ಮಗ್ಲಿಂಗ್ ಮಾಡ್ತಾಳೆ. ಅವಾಗೆ ಡಿಸ್ಮಿಸ್ ಮಾಡ್ಬೇಕಾಗಿತ್ತು. ಕಡ್ಡಾಯ ರಜೆಯಲ್ಲಿ ಕಳ್ಸೋದಲ್ಲ, ನಮ್ಮಂತ ಪ್ರಜೆಗಳ ದುಡ್ಡಲ್ಲಿ ಅವ್ರಿಗೆ ಸಂಬಳ ಕೊಡೋದಲ್ಲ. ಅವಾಗೆ ಡಿಸ್ಮಿಸ್ ಮಾಡ್ಬೇಕಾಗಿತ್ತು. ಅಟ್ಲೀಸ್ಟ್ ಇವಾಗರು ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು, ಮುಖ್ಯ ಕಾರ್ಯದರ್ಶಿ ಯಾರಿದ್ದಾರೆ ಶಾಲಿನಿ ರಜನೀಶ್ ಅವರು ಎಚ್ಚೆತ್ಕೊಂಡು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ, ಹೋಮ್ ಮಿನಿಸ್ಟರ್ಗೆಲ್ಲ ಲೆಟರ್ ಬರೆದು ಡಿಸ್ಮಿಸ್ ಮಾಡ್ಲೇಬೇಕು ಇವ್ರನ್ನ. ಸರ್, ಆ ಯುವತಿ ಆ ಮಹಿಳೆ ಏನಿದ್ದಾರೆ ಅವರನ್ನ ಸಂಪರ್ಕ ಮಾಡೋ ಪ್ರಯತ್ನ ಏನಾದ್ರು ಮಾಡ್ತೀರಾ, ಎಲ್ಲ ಮಾಡಿದ್ರ ಹೇಗೆ? ಸರ್ ಮಾಡಿದ್ದಾರೆ, ಅವರು ಸಂಪರ್ಕಕ್ಕೆ ಸಿಗ್ತಲ್ಲ ಸರ್. ಅವ್ರು ಏನ್ ಹೇಳ್ತಾರೆ, ಅವ್ರಿಗೆ ಈ ವಿಡಿಯೋ ಆಗಿರೋದೇ ಗೊತ್ತಿಲ್ಲ ಅಂತ ಹೇಳ್ತಾ ಇದಾರೆ ಅವರು. ಮಾಹಿತಿಗಳ ಪ್ರಕಾರ, ನನಗೆ ಮಾಹಿತಿಗಳ ಪ್ರಕಾರ ನಾನು ಯಾರು ಮಾತಾಡಿದಾರೆ ಆ ಅಮ್ಮ ಲೆಕ್ಚರರ್ ಧಾರವಾಡದಲ್ಲಿ ಇದ್ರು ಸರ್. ಎಸ್, ಇದು ವಕೀಲ ನರೇಶ್ ಅವರ ಹೇಳಿಕೆ ಆಗಿರುವಂತದ್ದು. ಅಂದ್ರೆ ಈ ರೀತಿಯಾಗಿ ಅಸಭ್ಯವಾಗಿ ವರ್ತನೆಯನ್ನ ಮಾಡ್ತಾರೆ. ಸರ್ಕಾರಿ ಕಚೇರಿ ಏನೋ ಇವರ ಖಾಸಗಿ ಕೋಣೆ ಅಲ್ಲ ಅಂತ ಹೇಳಿ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಇದು ಸಹಜವಾಗಿ ಎಲ್ಲರಿಗೂ ಆಗುವಂತಹ ಒಂದು ಆಕ್ರೋಶ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಪ್ರತಿಯೊಬ್ಬ ಬಡವ ಕೂಡ ಟ್ಯಾಕ್ಸ್ ಅನ್ನ ಕಟ್ತಾನೆ, ನಿಯತ್ತಾಗಿ ಟ್ಯಾಕ್ಸ್ ಅನ್ನು ಕಟ್ತಾನೆ. ಅಂತಹ ಟ್ಯಾಕ್ಸ್ ನಲ್ಲಿ ಬದುಕ್ತಾ ಇರುವಂತಹ ಕೆಲ ಈ ಒಂದು ವ್ಯಕ್ತಿಗಳೆಂದರೆ ಇದನ್ನ ದುರುಪಯೋಗ ಪಡಿಸಿಕೊಳ್ಳದೆ ಜನರಿಗೆ ಯಾವ ರೀತಿ ಮಾಹಿತಿಯನ್ನು ಕೊಡಬೇಕು, ಜನರಿಗೆ ಯಾವ ರೀತಿ ರಕ್ಷಣೆಯನ್ನ ಮಾಡಬೇಕು, ಅಂತಹ ಕೆಲಸವನ್ನ ಮಾಡಬೇಕೆ ಹೊರತು ಈ ರೀತಿಯಾಗಿ ಬೇರೆ ರೀತಿಯಾದಂತಹ ಅಂದ್ರೆ ಖಾಸಗಿತನವನ್ನ ತನ್ನ ಸರ್ಕಾರಿ ಕಚೇರಿಯಲ್ಲಿ ಮಾಡೋದು ಎಷ್ಟು ಸರಿ ಅಂತ ಹೇಳಿ ಸಾಕಷ್ಟು ಜನರ ಆಕ್ರೋಶಕ್ಕೆ ಗುರಿ ಆಗ್ತಾ ಇರುವಂತದ್ದು. ಈಗ ಸದ್ಯ ಮಹಿಳಾ ಆಯೋಗಕ್ಕೆ ದೂರನ್ನು ಕೊಡಲಾಗಿದೆ ಮತ್ತು ಇದರ ಬಗ್ಗೆ ಸುಮೋಟೋ ಪ್ರಕರಣ ದಾಖಲಾಗಲೇಬೇಕಾಗುತ್ತೆ. ಯಾಕಂದ್ರೆ ಅದು ಸರ್ಕಾರಿ ಜಾಗದಲ್ಲಿ ಏನ್ ಮಾಡಬೇಕು ಅದನ್ನೇ ಮಾಡಬೇಕು ಹೊರತು ಬೇರೆ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅನುಮತಿ ಕೂಡ ಇಲ್ಲ. ಹೀಗಾಗಿ ಅಲ್ಲಿ ಆಗಿರುವಂತಹ ಒಂದು ವೃತ್ತಾಂತ ಏನಿದೆ, ಆ ವೃತ್ತಾಂತದ ಬಗ್ಗೆ ಪೊಲೀಸ್ ಇಲಾಖೆ ಸುಮೋಟೋ ಕೇಸನ್ನ ದಾಖಲು ಮಾಡಿ ಅದರ ಸ್ಪಷ್ಟನೆಯನ್ನ ಕೊಡಬೇಕಾಗುತ್ತೆ. ಮತ್ತೆ ಇನ್ನೊಂದು ಕಡೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಯಲ್ಲಿ ಇದರ ಬಗ್ಗೆ ಕ್ಲಿಯರ್ ಆಗಿ ಅವರು ಒಂದು ಹೇಳಿಕೆಯನ್ನ ಕೊಡ್ಬೇಕಾಗುತ್ತೆ. ಈಗ ಒಂದು ಬಾರಿ AI ಅಂತಾರೆ, ಇನ್ನೊಂದ್ಸಲ 8 ವರ್ಷದ ಹಿಂದೆ ಆಗಿದ್ದು ಅಂತಾರೆ. ಹಾಗಾದ್ರೆ 8 ವರ್ಷದ ಹಿಂದೆ ಆಗಿರುವಂತದ್ದು ಘಟನೆ ಆಗಿರುತ್ತೆ. ಅದು ಕೂಡ ಸರ್ಕಾರಿ ಕಚೇರಿಯಲ್ಲಿ ಆಗಿದೆ, ವಿತ್ ಯೂನಿಫಾರ್ಮ್ ಆಗಿರುವಂತದ್ದು. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗಬೇಕು, ಅಲ್ಲಿ ತಕ್ಕ ಶಾಸ್ತಿ ಆಗಬೇಕು. ಶಿಸ್ತು ಕ್ರಮವನ್ನ ಈಗಾಗಲೇ ಅಮಾನತು ಮಾಡುವಂತಹ ಮುಖಾಂತರ ತೆಗೆದುಕೊಂಡ್ರೆ ಸಾಲದಿಲ್ಲ. ಅದಕ್ಕೆ ಬೇಕಾದಂತಹ ಅಂದ್ರೆ ರೂಲ್ ನಂಬರ್ 7 ಆಗಿರಬಹುದು, ಮತ್ತೆ ಇನ್ನಿತರ ಏನಿದೆ ಆ ಒಂದು ವಿಚಾರವಾಗಿ ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗಿದ್ರೆ ಯಾವ ರೀತಿ ಅವರಿಗೆ ಶಿಕ್ಷಿಸಬಹುದು, ಆ ರೀತಿಯಾದಂತಹ ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳಿ ಜನರು ಕೂಡ ಆಗ್ರಹವನ್ನ ಮಾಡ್ತಾ ಇರುವಂತದ್ದು.